ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬೆಂಗಳೂರಿನ ಗಿರಿನಗರ ಹತ್ರ ಇರುವ ಸ್ಫೂರ್ತಿ ಕಾರ್ ಶೋರೂಮ್ ಬಂದಿದ್ದೀವಿ. ಯಾರ್ಯಾರು ಒಂದು ಸ್ವಂತ ದುಡಿಮೆ ಮಾಡಬೇಕು, ಕಮರ್ಷಿಯಲ್ ವೆಹಿಕಲ್ ಕಾರ್ ಬೇಕು ಗುರು, ಎಲ್ಲೂ ಸಿಗ್ತಾ ಇಲ್ಲ ಅಂತ ಬಂದ್ರೆ ಇಲ್ಲಿ ನೀವು ಸ್ಫೂರ್ತಿ ಕಾರ್ ಶೋರೂಮ್ ಬಂದ್ರೆ ಒಂದು ಬೆಸ್ಟ್ ಕಾರ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಒಂದು ಬೆಸ್ಟ್ ಕಾರ್ನ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಂಡು ಅವ್ರ ಹತ್ರನೇ ಕೇಳೋಣ. ಸರ್, ನಿಮ್ ಲೊಕೇಶನ್ ಬರಬೇಕು ಅಂದ್ರೆ ನಮ್ಮ ವ್ಯೂವರ್ಸ್ ಯಾವ ಲೊಕೇಟರ್ ಅಲ್ಲಿ ಇದಾಗಿದೆ ಸರ್ ಇದು? ಸರ್, ಇದು ಗಿರಿನಗರ ರಿಂಗ್ ರೋಡ್ ಇಂದ ಪಿ ಎಸ್ ಕಲ್ಲಿಂದ ಬಂದ್ರೆ ಅಲ್ಲಿಂದ ಬಂದು ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಲೆಫ್ಟ್ ತಗೊಂಡ್ರೆ ಡೆಡ್ ಅಂಡ್ ರೈಟ್ ಲೆಫ್ಟ್ ಸೈಡ್ ಎಲ್ಲ ಬರುತ್ತೆ ಸರ್. ಹೌದಾ? ಓಕೆ ಸರ್. ಓಕೆ ಸರ್. ಸರ್, ಇವತ್ತು ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ ಇದೆಯಾ ಸರ್? ಸರ್, ನಮ್ದು ಟೋಟಲ್ 2 ಶೋರೂಮ್ ಇದೆ, ಲಕ್ಷ್ಮಿ ಮತ್ತೆ ಸ್ಫೂರ್ತಿ ಎಂಟರ್ಪ್ರೈಸ್ ಅಂದ್ಬಿಟ್ಟು. ಓಕೆ. ಟೋಟಲ್ 2 ಕಡೆಯಿಂದ ಒಂದು 40-45 ವೆಹಿಕಲ್ಸ್ ಇದೆ ಸರ್. ಓಕೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ ಒಂದು ಯಾವ್ದು ಬರುತ್ತೆ ಸರ್? ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 5 lakhs ಅಬವ್ ಸರ್. 5 lakhs. ಲೋನ್ ಎಲ್ಲ ಯಾವ ಮಾಡಲ್ ಸಿಗುತ್ತೆ ಸರ್? ಎಲ್ಲ ಮಾಡ್ಲಿಕ್ಕೆ ಮಾಡ್ಕೊಡ್ತೀವಿ ಸರ್. ಎಲ್ಲಾ ಮಾಡೆಲ್ಗೂ ಲೋನ್ ಸಿಗುತ್ತೆ. ಈ ಮಾಡಲ್ ಅಂತ ಅಲ್ಲ, ಪ್ರತಿಯೊಂದು ಮಾಡೆಲ್ಗೂ ಲೋನ್ ಸಿಗುತ್ತೆ. ಕೆಲವ್ರು ಕೇಳ್ತಾ ಇರ್ತೀರಾ ಕಡಿಮೆ ಮಾಡಲ್ಗೆ ಲೋನ್ ಸಿಗಲ್ಲ ಗುರು, ಅದೆಲ್ಲ ಎಲ್ಲಿ ತಗೊಳ್ಳೋ ಅಂತ. ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ಮಾಡೆಲ್ಗೂ ಲೋನ್ ಸಿಗುತ್ತೆ. ಮೊದಲನೇ ಕಾರಿಂದ ಒಂದು ಬಂಪರ್ ಪ್ರೈಸ್ ತಿಳ್ಕೊಂಡು ಅವ್ರ ತಾನೇ ಡೀಟೇಲ್ಸ್ ತಿಳ್ಕೋಣ ಬನ್ನಿ. 3 ನೋಡ್ತಾ ಇದ್ದೀರಾ ಸ್ವಿಫ್ಟ್ ಡಿಸೈರ್ ಬಾಗುರು. ಯಾಕಂದ್ರೆ ಕೆಲವ್ರು ಕೇಳ್ತಾ ಇರ್ತೀರಾ ಸ್ವಿಫ್ಟ್ ಡಿಸೈರ್ ಬಜಾರ್ ಅಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್, ಇವ್ರ ಶೋರೂಮ್ ಅಲ್ಲಿ ಕೂಡ ಸಿಗ್ತಾ ಇದೆ. K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2017 ಮಾಡಲು ಸೆಕೆಂಡ್ ಓನರ್. 4,50,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 4,50,000 ಹೇಳ್ತೀವಿ. ಸರ್, ಅಂದ್ರೆ ನೆಗೋಸಿಯಬಲ್ ಇರುತ್ತೆ ಪ್ರತಿಯೊಂದು ಕಾರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಫೈನಲ್ ಆಗೋದ್ರ ಒಂದು ಬಂಪರ್ ಪ್ರೈಸ್ ಫೈನಲ್ 425 ಕೊಡ್ತೀನಿ ಸರ್. 425 ಗೆ ಗಾಡಿ ಕೂಡ ಕೊಡ್ತಾ ಇದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಎಷ್ಟು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ. ಲೆದರ್ ಸೀಟ್ ಇದೆ, ಗಾಡಿ ಅಷ್ಟೇ ಚೆನ್ನಾಗಿದೆ. 4 ನ್ಯೂ ಟೈರ್ ಇದೆ, ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ. K03 ಬ್ಯಾಂಗ್ಳೂರ್ ವೆಹಿಕಲ್ ಒಂದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಲೋನ್ ಆದ್ರೆ ಎಷ್ಟಾಗುತ್ತೆ ಅಂತಾನು ಕೇಳೋದ ಸರ್? ಈಗ ಲೋನ್ ಎಷ್ಟಾಗುತ್ತೆ ಸದ್ಯಕ್ಕೆ? ಸರ್, 250 ಇಂದ 3 lakhs ಆಗುತ್ತೆ. 250 ಇಂದ 3 lakhs ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ನೀವು ತಗೊಂಡೋಗಿ ದುಡಿಮೆ ಕೂಡ ಮಾಡ್ಕೋಬಹುದು. ಮತ್ತೆ ಇವ್ರ ಶೋರೂಮ್ ಕಡೆಯಿಂದ ನಿಮ್ಗೆ ಓಲಾ ಊಬರ್ ಕೂಡ ಆಡ್ ಮಾಡ್ಕೊಡ್ತಾರೆ. ಇವತ್ತು ತಗೊಂಡ್ರೆ ನಾಳೆನೆ ನೀವು ದುಡಿಮೆಗೆ ಸ್ಟಾರ್ಟ್ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಸರ್, ನೆಕ್ಸ್ಟ್ ಇದು ಯಾವ್ದು ಸರ್ ವೆಹಿಕಲ್? ಸರ್, ಇದು 2024 CNG ವಿತ್ ಪೆಟ್ರೋಲ್ VXI ಮಾಡಲ್. ಇದು ತುಂಬಾ ಗಾಡಿ ಈಗ ಶೋರೂಮ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಈ ಮಾಡ್ಲುಗಳು ಬರ್ತಾ ಇಲ್ಲ ಈಗ. ಇದು 2024 VX CNG ವಿತ್ ಪೆಟ್ರೋಲ್ ಸರ್. CNG ಅಂದ್ರೆ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? CNG 20 or 30 ಬರುತ್ತೆ, 28 or 30 ಬರುತ್ತೆ. ಪೆಟ್ರೋಲ್ ವಿತ್ CNG ಕೂಡ ಇದೆ. ಯಾಕಂದ್ರೆ ಮೈಲೇಜ್ ಅಂತ ಬಂದ್ರೆ ಸಿಟಿ ಲೋರ್ಗೆ CNG ಕೂಡ ಇದು ಮಾಡ್ಕೋಬಹುದು, ಮೈಲೇಜ್ ಕೂಡ ಸಿಗುತ್ತೆ. K33 ಎಲ್ಲಿ ಸರ್ ಪಾಸಿಂಗ್? ಯಾದಗಿರಿ ಪಾಸಿಂಗ್. ಇದು ಯಾದಗಿರಿ. ಅಲ್ಲಿಂದ ಇಲ್ಲಿ CC ಬೇಕಾದ್ರೆ ತಕ್ಕೊಡ್ತಾರೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ ಇದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ಕೂಡ ನೋಡ್ತಾ ಇರ್ಬೋದು, 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಒಂದು ಬಂಪರ್ ಪ್ರೈಸ್ ಅವ್ರ ತಾನೇ ತಿಳಿಸ್ಕೊಳ್ಳೋಣ. 8,75,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 8,60,000 ಮಾಡ್ಕೊಡ್ತೀನಿ ಸರ್. 8,65,000 ಗೆ ನಿಮ್ಗೆ ಒಂದು ಬೆಸ್ಟ್ ಕಾರ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್. ಇದು 2024 ಮಾಡಲು VXI ಪೆಟ್ರೋಲ್. ಇದು ಓಕೆ. ಪೆಟ್ರೋಲ್ ಆಪ್ಷನ್ ಕೊಡ್ತೀವಿ. ಬೇಕಾದ್ರೆ CNG ಬೇಕು ಅಂದ್ರೆ CNG ಫಿಟ್ಟಿಂಗ್ ಮಾಡಿಸಿ ಕೊಡ್ತೀವಿ ಸರ್. ಓಕೆ ಸರ್. ಎಷ್ಟು ಓನರ್ ಆಗಿದೆ ಸರ್ ಇದು? ಸಿಂಗಲ್ ಓನರ್. ಆಲ್ಮೋಸ್ಟ್ ಅಲ್ಲೂ ಸಿಂಗಲ್ ಓನರ್. ಸೆಕೆಂಡ್ ಓನರ್ ರೇರ್ ಗಾಡಿಗಳೆಲ್ಲ ಸಿಗೋದು. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿಗಳು ಸಿಗೋದು ನಮ್ಮ ಹತ್ರ. ನೋಡ್ತಾ ಇದ್ದೀರಾ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಸಿಗೋದು. ಯಾಕಂದ್ರೆ ಸಿಂಗಲ್ ಓನರ್ ಅಂತ ಬಂದ್ರೆ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಶೋರೂಮ್ಗೆ ಹೋಗ್ಬಿಟ್ಟು ಶೋರೂಮ್ ಇಸಿ ಕೂಡ ಸಿಗುತ್ತೆ. ಏನ್ ಕೋಟಿಂಗ್ ಮಾಡ್ತಾ ಇದಾರೆ ಅಂತ? ಇದು ಪೆಟ್ರೋಲ್ ಆದ್ರೆ 7,50,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. CNG ಆದ್ರೆ 8,50,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಿಮ್ಗೆ CNG ಕೂಡ ಫಿಟ್ಟಿಂಗ್ ಮಾಡ್ಕೊಡ್ತಾರೆ, ಅದ್ರದ್ದೊಂದು ಪ್ರೈಸ್ ಇರುತ್ತೆ. ಪೆಟ್ರೋಲ್ ಆದ್ರೆ ಅದೊಂದು ಪ್ರೈಸ್ ತಿಳಿಸ್ಕೊಟ್ರು. ಯಾರ್ಯಾರು ನಿಮ್ಗೆ 2 ತರ ಇದ್ರೆ ಅದು ಈ ಕಾರ್ಗೆ ಬಂದು ಸಿಗುತ್ತೆ ಅಂತ ಹೇಳ್ಬೋದು. 17,000 ನೋಡಿದೆ ಅಷ್ಟೇ. ನೋಡ್ತಾ ಇರ್ಬೋದು, ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಬಂದ್ರೆ ನಿಮ್ಗೆ ಫೀಚರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್. ನಿಮ್ಗೆ ಶೋರೂಮ್ ಅಲ್ಲಿ ಹೇಗ್ ಬಂತು ಒರಿಜಿನಾಲಿಟಿ ಅದೇ ತರ ಇರೋದು ಅಂತಾನೆ ಹೇಳಿ. ನಾವು ಕೂಡ ನೋಡ್ತಾ ಇದೀವಿ ಇವ್ರ ಹತ್ರ ಪ್ರತಿಯೊಂದು ಕಾರನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನ್ ಆಗಿದೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2024 ಮಾಡಲು ಪೆಟ್ರೋಲ್ ZXi ಪ್ಲಸ್. ಇದಕ್ಕೆ ಏನಂದ್ರೆ ಫ್ಯೂಚರ್ ಏನಪ್ಪಾ ಅಂದ್ರೆ 4 ಸೈಡ್ ಕ್ಯಾಮ್ರಾ ಬರುತ್ತೆ ಸರ್. 4 ಸೈಡ್ 360 ಡಿಗ್ರಿ ಕ್ಯಾಮ್ರಾಸ್ ಬರುತ್ತೆ ನೋಡಿ. ಇಲ್ಲೊಂದು ಕ್ಯಾಮ್ರಾ ಬರುತ್ತೆ, ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಮಿರರ್ ಅಲ್ಲಿ ಕ್ಯಾಮ್ರಾ ಇದೆ, ಆ ಸೈಡ್ ಮಿರರ್ ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ, 4 ಸೈಡ್ ಕ್ಯಾಮ್ರಾ ಬರುತ್ತೆ. ಅಲಾಗ್ ವೀಲ್ ಚೇಂಜಸ್ ಬರುತ್ತೆ ಇದಕ್ಕೆ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ನೋಡ್ತಾ ಈ ವೆಹಿಕಲ್ ತಗೊಳ್ಳೋರ್ಗೆ ಬೆನಿಫಿಟ್ ತುಂಬಾನೇ ಇದೆ. 4 ಸೈಡ್ ಕ್ಯಾಮ್ರಾ ವಿತ್ ನಿಮ್ಗೆ ಮ್ಯಾಗ್ ವೀಲ್ ಕೂಡ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಲೆದರ್ ಸೀಟ್ ಇದೆ. ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಅಂತ ನೋಡ್ಬೋದು. ಟಾಪ್ ಕೂಡ ತೋರಿಸ್ಕೊಡ್ತಾ ಇದೀವಿ, ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಅಲ್ಟಿ ಆಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಓಡಿರೋದು 9,000 ಕಿಲೋಮೀಟರ್ ಸರ್. ಇದು ಜಸ್ಟ್ 9,000 ಅಷ್ಟೇ ರನ್ನಿಂಗ್ ಆಗಿರೋದು. 9 lakhs ಹೇಳ್ತೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಸರ್. 9 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? 6 lakh ಲೋನ್ ಮಾಡ್ಕೊಡ್ತೀನಿ ಸರ್. 6 lakhs ಲೋನ್ ಆಗುತ್ತೆ. ಬರೀ 3 ಲಕ್ಷ ತಗೊಂಡ್ ಬನ್ನಿ, ಆರಾಮಾಗಿ ತಗೊಂಡೋಗಿ ಈ ಕಾರ್ನ. ಮತ್ತೊಂದು ಕಾರು K41. ಎಲ್ಲಿ ಸರ್ ಇದು ರಿಜಿಸ್ಟ್ರೇಷನ್? ಇದು ಬೆಂಗಳೂರು RR ನಗರ ಬೆಂಗಳೂರುದು. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಸಿಂಗಲ್ ಓನರ್ 2020 ಮಾಡಲು ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಇದು
6,20,000 ಹೇಳ್ತಿದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 5,80,000ರಿಂದ 5,90,000 ಮಾಡ್ಕೊಡ್ತೀನಿ ಸರ್. ಅವರು ಕೂಡ ಪ್ರೈಸ್ ತಿಳಿಸ್ಕೊಟ್ರು. ಮೈಲೇಜ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, 20 ಮೇಲಂತೂ ಮೈಲೇಜ್ ಖಂಡಿತ ಕೊಡುತ್ತೆ. ಯಾಕಂದ್ರೆ ಎಲ್ಲೋ ಬೋರ್ಡ್ ಅಲ್ಲಿ ಡೀಸೆಲ್ ಬ್ರ್ಯಾಂಡ್ ವೆಹಿಕಲ್. ನ್ಯೂ ಟೈರ್ ಇದೆ 4 ಟೈರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ, ನೋಡ್ತಾ ಇದ್ದೀರಾ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ, ನೋಡಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಶೋರೂಮ್ ಅಲ್ಲಿ. ಪ್ರತಿಯೊಂದು ಕಾರನ್ನು ತುಂಬಾನೇ ಕ್ಲಾಸಿಕ್ ಆಗಿದೆ. ಆ ಗಾಡಿ ಬೇಕು ಗುರು, ಆ ಗಾಡಿ ತರಿಸ್ಕೊಳ್ಳೋ ಗಾಡಿ ಇರ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ ಸರ್. ಹೇಳಿ ಸರ್. ಸರ್. ಇದು 2023 ಮಾಡಲು VXI ಇದು ಪೆಟ್ರೋಲ್ ಗಾಡಿ. ಇದು CNG ಆಪ್ಷನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಪೆಟ್ರೋಲ್ ಸಿಂಗಲ್ ಓನರ್. ಇದು 50,000 ಓಡಿದೆ ಸರ್. ಇದು ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಪೆಟ್ರೋಲ್ ಆದ್ರೆ 675, CNG ಆದ್ರೆ 750 ನೆಗೋಷಿಯಬಲ್. CNG ಆದ್ರೆ 75 7,50,000. 7,55,000 ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಆದ್ರೆ 675. ಪೆಟ್ರೋಲ್ ಆದ್ರೆ ಅದೊಂದು ಪ್ರೈಸ್ ತಿಳಿಸ್ಕೊಟ್ರು. ಇದ್ರ ಗಾಡಿ ಕೂಡ ನೋಡ್ತಾ ಇದ್ದೀರಾ, ಟೈರ್ ಕೂಡ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ. ಇದು ಕೂಡ ನಿಮಗೆ ಬಾಡಿ ಲೈನ್ ಆಗ್ಲಿ ಯಾವ್ದಾರಾಗ್ಲಿ ಒಂದು ಸಣ್ಣ ಪುಟ್ಟ ಏನು ಬರಲ್ಲ ನಿಮಗೆ ಕೆಲಸ. ಗಾಡಿ ತಗೊಂಡು ಒಂದು ಆರಾಮಾಗಿ ದುಡಿಮೆ ಮಾಡೋ ಅಂತದ್ದು ತಗೊಂಡು ಹೋಗ್ಬಿಟ್ಟು, ಯಾಕಂದ್ರೆ ಸ್ಟೇರಿಂಗ್ ನಂಬ್ಕೊಂಡು ಜೀವನ ಮಾಡೋರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇವ್ರ ಶೋರೂಮ್ ಅಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಕ್ಲಾಸಿಕ್ ಆಗಿದೆ. ಯಾರ್ಯಾರು ಈ ಗಾಡಿ ಕೂಡ ಹುಡುಕ್ತಾ ಇದ್ರಿ, ಇವ್ರ ಶೋರೂಮ್ ವಿಸಿಟ್ ಮಾಡಿ ಒಂದು ಬೆಸ್ಟ್ ಕಾರ್ ಕೊಡ್ತಾನೆ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2022 ಸಿಯಾಸ್. ಇದು ಪೆಟ್ರೋಲ್ ಗಾಡಿ. ಇದು ಸಿಗ್ಮಾ ಅಂದ್ಬಿಟ್ಟು 2022 ಎರಡು ಗಾಡಿ ಇದೆ. ಇದು ಒಂದು 47,000 ನೋಡಿದೆ, ಇನ್ನೊಂದು 27,000 ನೋಡಿದೆ ಸರ್. 7 lakh ಹೇಳ್ತಿದ್ವಿ, ನೆಗೋಷಿಯಬಲ್ ಆಗುತ್ತೆ. CNG ಬೇಕಾದ್ರೆ ಆಪ್ಷನ್ ಬೇಕಾದ್ರೆ ಕೊಡ್ತೀವಿ. CNG ಆದ್ರೆ ಎಷ್ಟಾಗುತ್ತೆ ಸರ್? 770, ಸ್ವಲ್ಪ ನೆಗೋಷಿಯಬಲ್ ಹೇಳ್ತಾ. ಅದು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ ಈ ಗಾಡಿ ಕೂಡ ನೋಡ್ತಿದ್ರೆ K04. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ಅಷ್ಟೇ, ನೀವು ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಡೀಸೆಲ್ ಹಾಕೊಂಡು ಡ್ರೈವ್ ಮಾಡಿ ದುಡಿಮೆ ಮಾಡೋ ಅಷ್ಟು ಬೇಕು ಅಷ್ಟೇ. ಗಾಡಿ ಕೂಡ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ. ಅಲ್ಟಿ ಆಗಿದೆ ವೆಹಿಕಲ್ ಮಾತ್ರ. ಒರಿಜಿನಾಲಿಟಿ ಏನಿದೆ ಶೋರೂಮ್ದು ಅದೇ ಟೇಸ್ಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಹೇಳಿ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್. ಟೊಯೋಟಾ ಇಟಿಯಾಸ್ 2017 ಮಾಡಲು ಸಿಂಗಲ್ ಓನರ್, 1,40,000 ನೋಡಿದೆ ಸರ್. 530 ಹೇಳ್ತೀವಿ, ನೆಗೋಷಿಯಬಲ್ ಆಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್. ETS ಅಂತ ಬಂದ್ರೆ ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್. ಇವ್ರ ಶೋರೂಮ್ ಅಲ್ಲಿ ಆ ಗಾಡಿ ಕೂಡ ಇದೆ. ಮೈಲೇಜ್ ಅಲ್ಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಕೂಡ ತೋರಿಸ್ಕೊಡ್ತೀವಿ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡಿ ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಟ್ರಾವೆಲ್ಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದ್ಸಲ ಕೇಳೋಣ. ಏನ್ ಪ್ರೈಸ್ ಸರ್? 5,30,000 ನಿಮ್ ಕಡೆಯಿಂದ ಬಂದ್ರೆ ಒಂದು 510 ಮಾಡ್ಕೊಡ್ತೀನಿ. 510 ಮಾಡ್ಕೊಡ್ತಾರೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? 350 ಮಾಡ್ಕೊಡೋಣ. 350 ಲೋನ್ ಕೂಡ ಮಾಡ್ಕೊಡ್ತಾರೆ. ಇನ್ ಮಿಕ್ಕಿದ ಅಷ್ಟೇ ಡೌನ್ ಪೇಮೆಂಟ್ ಮಾಡಬೇಕು. ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೇಕು, ದುಡಿಮೆ ಮಾಡಬೇಕು, ಅಷ್ಟೇ ಕೆಲಸ. K03 ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ತಿಳ್ಕೋಣ ಸರ್. ಹೇಳಿ ಸರ್. ಟೊಯೋಟಾ 2019 ಮಾಡಲು ಸಿಂಗಲ್ ಓನರ್ ಸರ್. ಇದು ಓಕೆ 650 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. ಸೇಮ್ ಟು ಸೇಮ್ ವೆಹಿಕಲ್. 5 ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಗ್ರೇ ಇದೆ, ಸಿಲ್ವರ್ ಇದೆ, 5 ವೆಹಿಕಲ್ಸ್ ಇದೆ ಸರ್. ಹೇಳ್ತಾ ಇದ್ದಾರೆ. ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಗುರು, ಸಿಲ್ವರ್ ಬೇಕಾ ಇಲ್ಲ ವೈಟ್ ಬೇಕಾ, ಯಾವ ಕಲರ್ ಅಲ್ಲಿ ಗ್ರೇ ಕಲರ್ ಹುಡುಕ್ತಿದ್ದೀರಾ ಆ ಕಾರ್ ಕೂಡ ಸಿಗುತ್ತೆ. ಟೈರ್ ಕೂಡ ತೋರಿಸ್ಕೊಡ್ತಾ ಇದೀವಿ. 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೂ ಆಗುತ್ತೆ, ಬಾಡಿಗೆ ಹೊಡೆಯೋಕ್ಕಾಗುತ್ತೆ, ಜೀವನ ಮಾಡೋಕ್ಕಾಗುತ್ತೆ. ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ಸ್ವಂತ ದುಡ್ಮೇಲೆ ದುಡ್ಕೋಬಹುದು ಕಾರು. ಇದ್ರ ಬಗ್ಗೆ ಒಂದು ಒಳ್ಳೆ ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ತಾನೆ ಸರ್. ಏನ್ ಪ್ರೈಸ್? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 610 ಕೊಡ್ತೀನಿ ಸರ್. ಫೈನಲ್ 6,10,000 ರೂಪಾಯಿಗೆ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ 6,10,000 ರೂಪಾಯಿಗೆ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ಬರೀ 2,10,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡ್ಬೇಕು. ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ದುಡಿಮೆ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀವಿ. ಎರ್ಟಿಗ ನೋಡ್ತಾ ಇರ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್. ಈ ಗಾಡಿ ಬಂದು ನಿಮ್ಗೆ ನ್ಯೂ ಸೇಫ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ತಾನೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಹೇಳಿ ಸರ್. ಇದು 2024 ಮಾಡಲು ಸಿಂಗಲ್ ಓನರ್ ವಿತ್ ಪೆಟ್ರೋಲ್ ಗಾಡಿ. ಇದು ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಗಾಡಿ. CNG ಆಪ್ಷನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಪೆಟ್ರೋಲ್ ಆದ್ರೆ 9,50,000 ನೆಗೋಷಿಯಬಲ್. CNG ಆದ್ರೆ 10,50,000 ನೆಗೋಷಿಯಬಲ್ ಸರ್. ಎರಡು ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ವಿತ್ CNG ವಿತೌಟ್ ಪೆಟ್ರೋಲ್ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು. ಇದು ನ್ಯೂ ಸೇಫ್ ವೆಹಿಕಲ್ ಎರ್ಟಿಗ. ಯಾಕಂದ್ರೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಎಷ್ಟು ಸೀಟರ್ ಸರ್ ಇದು? ಸರ್ 7+6 7+1 8 ಸೀಟರ್. ಯಾಕಂದ್ರೆ ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ಆರಾಮಾಗಿ ಸ್ವಂತ ಇದಕ್ಕೂ ಯೂಸ್ ಮಾಡ್ಕೋಬಹುದು, ಬಾಡಿಗೆಗೂ ಹೊಡಿಬಹುದು. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೀವು ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ನ್ಯೂ ಸೇಫ್ ಹೇಗಿದೆ ಅಂತ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ಶೋರೂಮ್ ಅಲ್ಲಿ ಹೇಗಿತ್ತು ಗಾಡಿ ಸೇಮ್ ತಂದು ನಿಲ್ಸಿದ್ದಾರೆ ಹಾಗೇನೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಯಾರ್ಯಾರು ಈ ವೆಹಿಕಲ್ ಕೂಡ ಸರ್ಚ್ ಮಾಡ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಒಂದು ಬೆಸ್ಟ್ ಪ್ರೈಸ್ ಕೂಡ ತಿಳಿಸ್ಕೊಡ್ತಿದ್ದಾರೆ. ಲೋನ್ ಆಗಿದ್ರೆ ಎಷ್ಟಾಗುತ್ತೆ ಸರ್ ಅಂತ ಹೇಳಿ? 750 ಲೋನ್ ಆಗುತ್ತೆ ಸರ್. 7,50,000 ರೂಪಾಯಿ ಲೋನೇ ಆಗುತ್ತೆ. ಯಾರು ಈ ಗಾಡಿ ಹುಡುಕ್ತಾ ಇದ್ರಿ ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡಿ, ಎದುರುಗಡೆ ಕೂತ್ ಮಾತಾಡಿ ಒಂದು ಬೆಸ್ಟ್ ಕಾರ್ ಕೊಡ್ತಾನೆ ಅಂತ ಹೇಳ್ಬೋದು.